ಹಾಯ್ ಹಲೋ ನಮಸ್ಕಾರ. ನಿಮ್ಮ ಜಯಶ್ರೀ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ಫೇವ್ರೆಟ್ ಶೋ ಸವಿರುಚಿಗೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನ್ ಹೇಳಿ, ಏನಿಲ್ಲ ರೀ, ನೀವು ಸಿದ್ಧವಾಗಿದ್ದೀರಾ ಕೇಳಿದೆ ಅಷ್ಟೇ. ಸಿದ್ಧವಾಗಿದ್ದೀರಾ ತಾನೆ? ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಸರಿ ಸ್ನೇಹಿತರೆ, ಸಂಚಿಕೆ ಶುರು ಮಾಡಾಯ್ತು. ಇವತ್ತು ಯಾರು ಯಾವ ಪ್ರಾಂತ್ಯದ ಅಡುಗೆ ಮಾಡ್ತಿದ್ದಾರೆ, ಈ ಸಿಹಿ ಅಡುಗೆ ಮಾಡ್ತಾರಾ, ಖಾರದ ಅಡುಗೆ ಮಾಡ್ತಾರಾ, ಇದೆಲ್ಲ ಪ್ರಶ್ನೆಗಳೇ ಉತ್ತರ ಇಲ್ಲಿದೆ. ಕಮಲಾಭೂತೆ, ಕೊಡಗೇಹಳ್ಳಿ, ಬೆಂಗಳೂರು. ತಯಾರಿಸುವ ಅಡಿಗೆಗಳು: ಖಾರದ ಪುಡಿ, ಸಿಹಿ ಲಾಡು. ಹಲೋ ಹಲೋ, ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್, ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ ನಮಗೋಸ್ಕರ? ಇದು ಗಣಪತಿ ಹಬ್ಬದಲ್ಲಿ ನಾವು ನೈವೇದ್ಯಕ್ಕಂತ ಮಾಡ್ತೀವಿ, ಸಿಹಿಯಾದ ಲಾಡು ಅಂತ. ಓಕೆ, ಲಾಡು. ಓಕೆ, ಸರಿ, ಇದಕ್ಕೆ ಏನೇನು ಬಳಸ್ತಾ ಇದ್ದೀರಾ ಅಂತ ಹೇಳ್ಬಿಡ್ತೀರಾ? ಅದು 3 ಕಪ್ ಅಕ್ಕಿ, 1 ಕಪ್ ಕಡಲೆಬೇಳೆ, 1 ಕಪ್ ಹುರ್ಗಡ್ಲೆ, ಅದು 3 ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೋಬೇಕು. ಓಕೆ, 1 ಕಪ್ ಕಡಲೆಬೇಳೆ, 1 ಕಪ್ ಹುರ್ಗಡ್ಲೆ, 3 ಕಪ್ ಅಕ್ಕಿ. ಓಕೆ, ಡನ್. ಮಿಕ್ಕಿದ ಏನೇನು ಬಳಸ್ತೀರಾ ಅಂತ ಹೇಳ್ಬಿಡಿ. ಆಮೇಲೆ ಅದು ಮಿಕ್ಸ್, ಅದು ಹಿಟ್ಟು ಮಾಡಿರೋದು. ಆಮೇಲೆ ಪಾಕ ತೆಗಿಯೋಕ್ಕೆ ಬೆಲ್ಲ, ಅದು ಮೇಲೆ ಅಲಂಕಾರಕ್ಕೆ ಹಾಕ್ಲಿಕ್ಕೆ ಕಾಯಿ ತುರಿ, ಏಲಕ್ಕಿ ಪುಡಿ, ಗಸಗಸೆ, ಹುರಿದಿರೋದು ಗಸಗಸೆ, ಇದು ಕರಿಯೋದಕ್ಕೆ ಎಣ್ಣೆ. ಓಕೆ, ಡನ್. ಸೊ ಇವಾಗ ಫಸ್ಟ್ ಏನ್ ಮಾಡ್ಕೊಳ್ಳೋಣ? ಮೊದಲು ಹಿಟ್ಟು ಕಲಸ್ಕೋಬೇಕು. 1 ಬೌಲ್ ಬೇಕಲ್ವಾ? ಹೌದು, ಬೌಲ್ ಬೇಕು. ಹಿಟ್ಟು ಕೊಡಿ. ಇದು ಹಿಟ್ಟು ನೀರು ಹಾಕಿ ಕಲಸ್ಕೋಬೇಕು. ಚಕ್ಲಿ ಮಾಡ್ತೀವಲ್ಲ, ಚಕ್ಲಿ ಹಿಟ್ಟು ಕಲಸೋ ತರ ಕಲಸ್ಕೋಬೇಕು. ಇದು ಪಾಕಕ್ಕಿಡೋಣ ಬೆಲ್ಲನ? ಈಗಲೇ ಬೇಡ, ಕರಿಬೇಕು ಅದನ್ನ. ಫಸ್ಟ್ ಇದನ್ನ ಕರಿದು ಆಮೇಲೆ ಪಾಕಕ್ಕಿಡಬೇಕು. ನೀರು ಕೊಡಿ. ಈ ಹಿಟ್ಟೆಲ್ಲ ನಿಮ್ಮ ಮನೇಲಿ ರೆಡಿ ಇಟ್ಕೊಂಡಿರ್ತೀರಾ? ಇಲ್ಲ, ರೆಡಿ ಯಾವಾಗ ಬೇಕು ಅನ್ನುವಾಗಲೇ ರೆಡಿ ಮಾಡ್ಕೋತೀವಿ. ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಇದ್ರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಹೊರಗಡೆ ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಹಾಕೋಬಹುದು. ಇದು ಚೆನ್ನಾಗಿ ನಾದ್ಕೋಬೇಕು. ನಾದಿ ಚಕ್ಲಿ ಒರಳಲ್ಲಿ ಹಾಕಿ ಒತ್ತಬೇಕು. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆಕಾಯಕ್ಕಿಡ್ಲ ಹಾಗಾದ್ರೆ? ಹೇಳಿ. ಒಂದು ಇದು ಬಾಣಲೆ ತಗೋ. ಹಾಕಿ, ಅದು ಪೂರ್ತಿ ಹಾಕಿ. ಏನಕ್ಕೆ ನೀವು ಅಷ್ಟು ನೀರು ಹಾಕೊಂಡು ಇದು ಮಾಡ್ತಾ ಇದ್ದೀರಾ? ಅದು ಚಕ್ಲಿ ಹದ, ಇದು ಒತ್ತೋಕ್ಕೆ ಹದ ಬೇಕಲ್ಲ. ಓಕೆ, ಹದ ಬೇಕು. ಇಲ್ದ ತುಂಬ ಗಟ್ಟಿ ಆದರೆ ಒತ್ತೋಕ್ಕೆ ಕಷ್ಟ ಆಗತ್ತೆ. ಚಕ್ಲಿ ಒರಳು ಇದು ಈ ಥರ ಬಿಲ್ಲೆ ಬೇಕು. ಸಣ್ಣ ಸಣ್ಣ ಎಣ್ಣೆ ಕಾಯಿಲೆ. ಇದನ್ನ ಡೈರೆಕ್ಟ್ ಆಗಿ ಇದ್ರೊಳಗೆ ಹೌದು ಹೌದು. ಇಲ್ಲ, ಅದರಲ್ಲೇ ಒತ್ತಬೇಕು. ಇದು ಈ ಥರ ಚಕ್ಲಿಯಲ್ಲಿ ಒತ್ತಬೇಕು. ಅದನ್ನೇನು ಮುರಿದಾಗ ಎತ್ತಬೇಕು ಆ ಥರದ್ದೇನು ಇಲ್ವಾ? ಹಾಗೇನ ಅದು ಎಲ್ಲ ಪುಡಿ ಮಾಡ್ಕೋಬೇಕು. ಅಂದ್ರೆ ಇಷ್ಟಿಷ್ಟು ಉದ್ದ ಬರೋ ಥರ. ಓಕೆ. ಇದು ನೋಡಿ, ಈ ಥರ ಕರಿಬೇಕು.
ಅಳತೆ ಗೊತ್ತಾಗಬೇಕಲ್ಲ ಅದಕ್ಕೆ, ಇಲ್ಲಾಂದ್ರೆ ನಿಮ್ಮ ಕೈಲೇ ಹಾಕಿಸ್ತಾ ಇದ್ದೆ. ಇರ್ಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬೆಲ್ಲ, ಇಷ್ಟು ಸಾಕು. ನೀರು, ಸ್ವಲ್ಪ ನೀರು ಹಾಕಬೇಕು. ನಾವು ಅರ್ಧ kg ಬೆಲ್ಲ ಹಾಕಿದರೆ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೀರು ಹಾಕ್ತೀವಿ. ಅದು ಅಳತೆ ಇರುತ್ತೆ. ಇದು ಪಾಕ ಬರಬೇಕು. ನೀವು ಮನೇಲಿ ಸಿಹಿ ಅಡುಗೆಗಳು ಜಾಸ್ತಿ ಮಾಡ್ತೀರಾ? ತುಂಬಾ ಅಡುಗೆಗಳು ಮಾಡ್ತೀವಿ ನಾವು. ಜಾಸ್ತಿ ಹೊರಗಡೆ ಹೋಟ್ಲುಗಳಿಗೆ ಹೋಗೋದು ಕಮ್ಮಿ. ಹೌದಾ? ಎಲ್ಲಾ ವೆರೈಟಿ ಅಡುಗೆಗಳು ಮಾಡ್ತೀವಿ. ಓಕೆ, ಅಂದ್ರೆ ಎಲ್ಲಾ ತರದ ಜೋಳದ ರೊಟ್ಟಿ, ಚಟ್ನಿ ಪುಡಿಗಳು, ಚಪಾತಿ, ಡ್ರೈ ಚಪಾತಿನೇ ದಿನ ಮಾಡ್ತೀವಿ ನಾವು. ಆಮೇಲೆ ಸೊಪ್ಪಿನ ಸಾರೆಲ್ಲ ಮಾಡ್ತೀವಿ. ನಮ್ಮ ಕಡೆಗೆಲ್ಲ ಹುಳಿಸೊಪ್ಪು ಅಂತ ಮಾಡ್ತೀವಿ. ನೋಡಿ ಬೆಲ್ಲ ಎಲ್ಲ ಕರಗೋಯ್ತು. ಹೀಗೆ ಪಾಕ ಬರಬೇಕು, ಇನ್ನು ಸ್ವಲ್ಪ ಬರಬೇಕು. ಹೀಗೆ 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 ಪಾಕ ಬರಬೇಕು. ಹೀಗೆ ಎಳೆ ಬರಬೇಕು. ಈಗ ನೋಡಿ ಪಾಕ ಹೀಗೆ ಬರಬೇಕು. ಹೀಗೆ ಆಗಿದೆ ಇವಾಗ? ಆಗಿದೆ. ಆಫ್ ಮಾಡಿ. ಅದು ಕರ್ದಿದ್ದು ತಗೊಳ್ಳಿ. ಇದು ಇವಾಗ ಹೀಗೆ ತುಂಬ ಹಗುರಾಗಿರತ್ತೆ, ಗಟ್ಟಿ ಬರಲ್ಲ ಇದು. ಇದಕ್ಕೆ ಎಣ್ಣೆ ಕಾಯಿಸಿ ಹಾಕಲ್ಲ ನಾವು. ಇದು ಇದಕ್ಕೆ ಹಾಕ್ಬಿಡ್ಬೇಕು. ಕಾಯಿ ತುರಿ ತಗೊಳ್ಳಿ. ಕೊಬ್ಬರಿ ತುರಿ. ಕೊಬ್ಬರಿ ತುರಿ. ಇನ್ನೊಂದು ಸ್ವಲ್ಪ. ಏಲಕ್ಕಿ ಪುಡಿ, ಗಸಗಸೆ. ಗಸಗಸೆ ಎಷ್ಟು ಹಾಕ್ಲಿ? 2 ಸ್ಪೂನ್. ಏಲಕ್ಕಿ ಪುಡಿ ಹಾಕಮ್ಮ. ಎಷ್ಟು ಹಾಕ್ಲಾ ಏಲಕ್ಕಿ ಪುಡಿ? ಹಾಕಿ ಸಾಕು. ಇದು ಇವಾಗ ಒಂದು ಅರ್ಧ ಗಂಟೆ ಡ್ರೈ ಆಗಬೇಕು. ಹೀಗೆ ಮಾಡಿ ಇಟ್ಬಿಡೋದು. ಆಮೇಲೆ ಡ್ರೈ ಆದ ತಕ್ಷಣ ಹಾಕ್ಕೊಂಡು ತಿನ್ನೋದು. ಯಾಕಂದರೆ ಬೆಲ್ಲ ತಣ್ಣಗಾದ್ರೆ ಗಟ್ಟಿ ಆಗುತ್ತಲ್ಲ. ಇದು ಆಯಿತು. ಇದು ವಿಘ್ನೇಶ್ವರನಿಗೆ ನೈವೇದ್ಯಕ್ಕೆ ಅಂತ ಗಣಪತಿ ಹಬ್ಬದಲ್ಲಿ ಮಾಡೋ ವಿಶೇಷವಾದ ಅಡಿಗೆ. ಲಾಡು. ಲಾಡು, ಸಿಹಿಯಾದ ಲಾಡು. ಸ್ನೇಹಿತರೆ, ವಿಶೇಷವಾದ ಹೊಸ ಥರದ ತಿಂಡಿ ನಾನು ಯಾವತ್ತೂ ನೋಡಿರಲಿಲ್ಲ. ಇದಕ್ಕೂ ಕೂಡ ಲಾಡು ಅಂತಾರಂತೆ. ಈ ಲಾಡು ನಿಮ್ಮ ಮುಂದೆ ಸಿದ್ಧವಾಗಿದೆ. ಸಿಹಿ ಲಾಡು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕಡಲೆಬೇಳೆ, ಹುರಿಗಡಲೆ, ಉಂಡೆ ಬೆಲ್ಲ, ಕಡಲೆಕಾಯಿ ಎಣ್ಣೆ, ಒಣ ಕೊಬ್ಬರಿ ತುರಿ, ಗಸಗಸೆ. ಮೊದಲಿಗೆ ಅಕ್ಕಿ, ಕಡಲೆಬೇಳೆ, ಹುರುಗಡ್ಲೆ ಸೇರಿಸಿ ಹಿಟ್ಟು ಮಾಡಿಕೊಳ್ಳಬೇಕು. ಆ ಹಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದಿಟ್ಟುಕೊಂಡು ನೀರು ಹಾಕಿ ಚಕ್ಕುಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ನಂತರ ಚಕ್ಕುಲಿ ಒರಳಿನಲ್ಲಿ ಕಲಸಿದ ಹಿಟ್ಟನ್ನು ಹಾಕಿ ಕಾದ ಎಣ್ಣೆಯಲ್ಲಿ ಒತ್ತಿ ಅದು ಹೊಂಬಣ್ಣ ಬರುವವರೆಗೂ ಕರಿಯಬೇಕು. ನಂತರ ಅದನ್ನು ಚಿಕ್ಕದಾಗಿ ಪುಡಿ ಮಾಡಿಕೊಳ್ಳಬೇಕು. ಇನ್ನೊಂದೆಡೆ ಒಂದು ಪಾತ್ರೆಯಲ್ಲಿ ಪುಡಿ ಮಾಡಿದ ಬೆಲ್ಲ ಹಾಕಿ 1 ಲೋಟ ನೀರು ಸೇರಿಸಿ ಎಳೆ ಪಾಕ ಬಂದ ನಂತರ ಕೆಳಗೆ ಇಳಿಸಿ. ಅದಕ್ಕೆ ಪುಡಿ ಮಾಡಿದ ಮಿಶ್ರಣ ಹಾಕಿ ಕೊಬ್ಬರಿ ತುರಿ, ಹುರಿದ ಗಸಗಸೆ ಸೇರಿಸಿ ಉಂಡೆಯ ರೀತಿಯಲ್ಲಿ ಕಟ್ಟಿದರೆ ಸ್ವಾದಿಷ್ಟಕರವಾದ ಸಿಹಿ ಲಾಡು ತಿನ್ನಲು ಸಿದ್ಧ. ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ನಾ ಇದನ್ನು ಟೇಸ್ಟ್ ಮಾಡ್ತಿದ್ರಿ. ಅಷ್ಟರಲ್ಲಿ ತಗೊಳ್ಳಿ ನೀವು ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸವಿಯಾದ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಬ್ಯಾಕ್. ಓಕೆ, ಇವಾಗ ಒಂದು ಸಿಹಿ ಅಡುಗೆ ಆಯ್ತು. ಇವಾಗ ನೆಕ್ಸ್ಟ್ ಖಾರದ ಐಟಮ್ ಮಾಡ್ತಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಖಾರದ ಪೂರಿ ಅಂತ. ಖಾರದ ಪೂರಿ. ಪೂರಿ. ಓಕೆ, ಈ ಖಾರದ ಪೂರಿಗೆ ಏನೇನ್ ಬಳಸ್ತಾ ಇದ್ದೀರಾ ಅಂತ ಹೇಳ್ಬಿಡ್ತೀರಾ?
ಇದು ಕಲಸ್ಕೊಂಡಿರೋ ಮೈದಾ ಹಿಟ್ಟು, ಹಸಿಮೆಣಸಿನ್ಕಾಯಿ, ಅರಿಶಿನ, ಶುಂಠಿ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯಲು ಎಣ್ಣೆ, ಕಡಲೆ ಹಿಟ್ಟು. ಇವಾಗ ಈ ಮೈದಾ ಹಿಟ್ಟನ್ನ ನಾವು ಮಾಮೂಲಿ ಹೇಗೆ ಹಿಟ್ಟು ಕಲ್ಸ್ಕೊತೀವಿ ಹಾ, ಅದೇ ಹಾ. ತರ ಹೌದು ಕಲ್ಸ್ಕೊಂಡಿದ್ದೀರಾ ಹೌದು. ಎಣ್ಣೆ ಹಾಕಿ ಸ್ವಲ್ಪ ಮೊದಲು ಹಿಟ್ಟು ತಗೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಬೇಕು. ಬಿಸಿ ಎಣ್ಣೆ ಹಾಕ್ಬೇಕು. ಇಲ್ಲ, ಹಸಿದೆ ಎಣ್ಣೆ ಹಾಕಬೇಕು. ಹಸಿದೆ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸಾಫ್ಟ್ ಆಗಿದೆ ಇವಾಗಲೇ ನೆಂದಿದೆ ಅನ್ಸುತ್ತೆ. ಹಾ. ಸರಿ, ಅದು 1 ಗಂಟೆ ನೆನೆಯಕ್ಕೆ ಇಡಬೇಕು. ಹೌದಾ? ಹಾ. ಓಕೆ, ಸರಿಪಾ. ಇವಾಗ ನೆಕ್ಸ್ಟ್ ಆಮೇಲೆ ಹಸಿಮೆಣಸಿನ್ಕಾಯಿ ನಾವು ಪ್ರೊಪೋರ್ಷನ್ ಎಷ್ಟು ತಗೋತೀವೋ ಅದ್ರ ತಕ್ಕ ಹಾಗೆ ಒಂದು 8-10 ಮೆಣಸಿನ್ಕಾಯಿ ಎಣ್ಣೆಲಿ ಫಸ್ಟ್ ಹುರ್ಕೋಬೇಕು. ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ. ತರಲ ಅದನ್ನ ಹಾ. ಎಣ್ಣೆ ಹಾಕ್ಬೇಕಾ? 1 ಸ್ಪೂನ್ ಸಾಕು. ಹಾಂ, ಸಾಕು. ಮೆಣಸಿನ್ಕಾಯಿ ಕಾಯ್ಬೇಕು ಎಣ್ಣೆ. ಹೌದು. ಇದು ಚಟಪಟ ಅನ್ನೋ ಥರ ಹುರಿಬೇಕು. ಓಕೆ. ಹಸಿ ರುಬ್ಬಿದ್ದೆ ಬೇರೆ ಟೇಸ್ಟ್ ಬರುತ್ತೆ. ಈಗ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡಿದ್ದೆ ಟೇಸ್ಟ್ ಬೇರೆ ಬರುತ್ತೆ. ಆಮೇಲೆ ಮಿಕ್ಸಿ ಜಾರ್ಗೆ ಒಂಚೂರು ಬೆಳ್ಳುಳ್ಳಿ. ಇದು ಒಂದು 4-5 ಹಾಕಿದ್ರೆ ಸಾಕು. ಆಮೇಲೆ 4 ಲವಂಗ, ಸ್ವಲ್ಪ ಚಕ್ಕೆ, ಇಷ್ಟು ಹಾಕಬೇಕು. ಶುಂಠಿ, ಚಾಕು ಇದೆಯಾ? ಇದು ಸಿಪ್ಪೆ ತೆಗಿಬೇಕು. ಇಷ್ಟು ಹಾಕಿದರೆ ಸಾಕು, ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಇದೆ ಅಲ್ವಾ. ಕೊತ್ತಂಬರಿ ಸೊಪ್ಪು ಇದು ತೊಳೆದಿಟ್ಕೊಂಡಿರಬೇಕು. ಸಾಕಾ? ಸಾಕು. ಒಂಚೂರು ಅರಿಶಿನ, ಉಪ್ಪು. ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಹಿಟ್ಟು ಎಷ್ಟು ಹಾಕ್ತೀವೋ ಅದ್ರ ಮೇಲೆ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ಚಟ್ನಿ ಕಡಲೆ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು. ಕಡಲೆ ಹಿಟ್ಟು ಫಸ್ಟ್ ಹಾಕ್ಲಾ? ಹಾಂ, ಕಡಲೆ ಹಿಟ್ಟು. ಇದು ಹಿಟ್ಟು ಕಲ್ಸಿಟ್ಮೇಲೆ ನೆನಿಬೇಕಾ? ಮತ್ತೆ ನೆನಿಬೇಕು. ಇದು ಇವಾಗ ಈ ಥರ ಕಲಿಸ್ಕೋಬೇಕು. ಇದು 1 ಅವರ್ ನೆನಿಬೇಕು. ಹೌದು, 1 ಅವರ್ ನೆನಿಬೇಕು. ಓಕೆ. ಆ ಹಿಟ್ಟು ಕಲ್ಸ್ಕೊಂಡಿದ್ದಾಯ್ತು. ಇದು ಮೈದಾ ಹಿಟ್ಟು ಕಲಸಿದ್ದಾಯ್ತು. ಎಣ್ಣೆ ಕಾಯಕ್ಕಿಡ್ಬೇಕಾ? ಹಾಂ, ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಹಾಕ್ಲಾ? ಹಾಂ, ಹಾಕಿ. ಇವಾಗ ಮೈದಾ ಹಿಟ್ಟು ಕಲ್ಸ್ಕೊಂಡಿರೋ ಮೈದಾ ಹಿಟ್ಟು. ಹಾಂ, ಕಲಸ್ಕೊಂಡಿರೋ ಮೈದಾ ಹಿಟ್ಟು ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡು ಚುಚ್ಚಿ ಕುಂಡೆ ಮಾಡ್ಕೋಬೇಕು. ಆಮೇಲೆ ಅದೇ ಥರ ಇದು ಕೂಡ ಉಂಡೆ ಮಾಡ್ಕೋಬೇಕು. ವೀಕ್ಷಕರೇ, ಮಸಾಲಾ ಪೂರಿ ರೆಡಿ ಆಗ್ತದೆ. ಅಷ್ಟರಲ್ಲಿ ತಗೊಳ್ಳಿ ಒಂದು ಪುಟ್ಟ ವಿರಾಮ. ಹೀಗೆ ಇದು ಇರುತ್ತಲ್ಲ, ನಾವು ಹೂರ್ಣ ತುಂಬ್ದಂಗೆ. ಹೌದು, ಹೂರಣ ತುಂಬ್ದಂಗೆ
ಹೀಗೆ. ಇದು ಮೈದಾ ಹಿಟ್ಟು ಕೊಡಿ, ಲಟ್ಟಣಿಗೆ. ಹಾಂ ಸರಿ. ಇದು ಈಗ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಓಕೆ. ಇನ್ನೊಂದು. ಕಾದಿದೆ ಅನ್ಸುತ್ತೆ. ಇಲ್ಲ ಇಲ್ಲ, ಒಂದನ್ನ ಹಾಕ್ಬೋದು. ಕಾಯ್ಬೇಕು. ಇದೆಲ್ಲ ತಕ್ಷಣ ಇದು ಮಾಡಲ್ಲ. ಭಾಳಷ್ಟು ಮಾಡುವಾಗ ಒಂದು 8-10 ಲಟ್ಟಿಸಿ ಇಟ್ಬಿಟ್ಟು ಆಮೇಲೆ ಕರಿದ್ರು ನಡೆಯುತ್ತೆ, ಅಂಟ್ಕೊಳ್ಳಲ್ಲ. ಇದು ಓಕೆ. ತಕ್ಷಣ ಕರಿಯಕ್ಕೆ ಆಗೋವಾಗ ಹೋಗ್ಬಿಡತ್ತೆ. ಹೀಗೆ ಎಣ್ಣೆಯಲ್ಲಿ ಕರಿಬೇಕು. ಇದು ಇಟ್ಟು ತಿನ್ಬೋದಾ? ಇಟ್ಟು ತಿನ್ಬೋದು. 8 ದಿನ ಇಟ್ಕೋಬಹುದು, ಏನಾಗಲ್ಲ. ಆಮೇಲೆ ಎಲ್ಲಾರ ಟೂರ್ ಹೋಗುವಾಗ ತಗೊಂಡು ಹೋಗ್ಬೋದು. ಸಾಕಾ? ಅಷ್ಟೇನೆ. ನೀವು ನಮ್ಮ ಸವಿರುಚಿ ನೋಡಿದ್ದೀರಾ? ಹಾಂ, ನೋಡಿದ್ದೀನಿ. ಹೊಸ ಅಡುಗೆಗಳು ಟ್ರೈ ಮಾಡ್ತಾ ಇರ್ತೀರಾ? ತೋರಿಸಿದ್ದನ್ನ. ಹಾಂ. ಈಗ ನೋಡಿ, ಈ ಥರ ಖಾರದ ಪುರಿ ರೆಡಿಯಾಗಿರೋದು. ರುಚಿ ನೋಡಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಖಾರದ ಪೂರಿ ನಿಮ್ಮ ಮುಂದೆ ಸಿದ್ಧವಾಗಿದೆ. ಖಾರದ ಪುಡಿ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಡಲೆಕಾಯಿ ಎಣ್ಣೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಅರಿಶಿನ, ಉಪ್ಪು. ಮೊದಲು ಮೈದಾ ಹಿಟ್ಟಿಗೆ 1 ಚಮಚ ಎಣ್ಣೆ ಹಾಕಿ ಮಿಶ್ರ ಮಾಡಿ, ನಂತರ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಅರ್ಧ ಗಂಟೆ ನೆನೆಯಲು ಬಿಡಿ. ಕಾದ ಬಾಣಲಿಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸಿನಕಾಯಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಅರಿಶಿನ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಜಾರ್ನಲ್ಲಿ ರುಬ್ಬಿ. ನಂತರ ಅದನ್ನು ಕಡಲೆ ಹಿಟ್ಟಿಗೆ ಹಾಕಿ ಕಲಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ತದನಂತರ ಮೊದಲೇ ಕಲಸಿಟ್ಟ ಮೈದಾ ಹಿಟ್ಟನ್ನು ಎಣ್ಣೆ ಹಾಕಿ ನಾದಿಕೊಳ್ಳಿ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪೂರಿ ಆಕಾರದಲ್ಲಿ ಲಟ್ಟಿಸಿ ಅದಕ್ಕೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ತುಂಬಿ ತೆಳ್ಳಗೆ ಲಟ್ಟಿಸಿಕೊಳ್ಳಿ. ಈಗ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಖಾರದ ಪುರಿ ಸವಿಯಲು ಸಿದ್ಧ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಥರ ಒಳ್ಳೆ ಅಡುಗೆಗಳನ್ನ, 2 ಒಳ್ಳೆ ಅಡುಗೆಗಳನ್ನ ನಮಗೋಸ್ಕರ ಹೇಳ್ಕೊಟ್ರಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸವಿರುಚಿಗೆ ಬಂದಿತ್ತು, ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮ ಸವಿರುಚಿಯಲ್ಲಿ ನೋಡಿ ನಾನು ಅಡುಗೆ ಮಾಡಿ ತೋರಿಸ್ಬೇಕು ಅಂತ ಆಸೆ ಇತ್ತು. ಆ ಆಸೆ ಇವತ್ತು ನೆರವೇರ್ತು. ಫ್ಯಾಂಟಾಸ್ಟಿಕ್. ನೀವು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರ ಪರವಾಗಿಂದ ಧನ್ಯವಾದಗಳು. ನಿಮಗೆ ಈ 2 ಒಳ್ಳೆ ಅಡುಗೆಗಳನ್ನ ನಮಗೋಸ್ಕರ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.